ನೀರಾಕುವರಿಂದಲ್ಲ, ಬಿತ್ತುವರಿಂದಲ್ಲ, ನೀರಾಕುವರಿಂದಲ್ಲ, ಬೆಳೆ ನೀಡುವ ದೇವರಿಂದ, ಬೆಳೆ ನೀಡುವ ದೇವರಿಂದ ಸುಖವಾಗಿ ಬಾಳುವೆನು, ನಾ ಸುಖವಾಗಿ ಬಾಳುವೆನು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು. ಕರುಣೆಯುಳ್ಳ, ಹೌದು ಡ್ಯಾಡಿ, ನಿನ್ನ ಕರುಣೆ, ನಿನ್ನ ದಯೆ ನನ್ನನ್ನು ಜೀವಂತವಾಗಿಟ್ಟಿದೆ. ನಿನ್ನ ಕೃಪೆ ನಮಗೆ ಬಾಳನ್ನ ಕರ್ತನೆ ಒದಗಿಸಿಕೊಟ್ಟಿದೆ. ವಂದನೆ ಡ್ಯಾಡಿ. ಓಡುವರಿಂದಲ್ಲ, ಹೋರಾಡುವರಿಂದಲ್ಲ, ಓಡುವರಿಂದಲ್ಲ, ಹೋರಾಡುವರಿಂದಲ್ಲ, ಜಯ ನೀಡುವ ದೇವರಿಂದ, ಜಯ ನೀಡುವ ದೇವರಿಂದ ಜಯ ಜೀವ ನಡೆಸುವೆನು, ನಾ ಜಯ ಜೀವ ನಡೆಸುವೆನು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು. ಕಟ್ಟುವರಿಂದಲ್ಲ, ಮನೆ ಕಾಯುವರಿಂದಲ್ಲ, ಕಟ್ಟುವರಿಂದಲ್ಲ, ಡ್ಯಾಡಿಯನ್ನು ಡಿಪೆಂಡ್ ಆಗಿ ಹೇಳುವ, ಕಾಯುವರಿಂದಲ್ಲ, ಪ್ರೀತಿಮಯ ದೇವರಿಂದ, ಪ್ರೀತಿಮಯ ದೇವರಿಂದ ರಕ್ಷಣೆ ನನಗುಂಟು, ಎಂದು ರಕ್ಷಣೆ ನನಗುಂಟು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು. ಬಿತ್ತುವರಿಂದಲ್ಲ, ನೀರಾಕುವರಿಂದಲ್ಲ, ಬಿತ್ತುವರಿಂದಲ್ಲ, ನೀರಾಕುವರಿಂದಲ್ಲ, ಬೆಳೆ ನೀಡುವ ದೇವರಿಂದ, ಬೆಳೆ ನೀಡುವ ದೇವರಿಂದ ಸುಖವಾಗಿ ಬಾಳುವೆನು, ನಾ ಸುಖವಾಗಿ ಬಾಳುವೆನು. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು. ಹೌದು, ದೇವರಿಂದ ನಾನು ಬದುಕಿದ್ದೇನೆ, ನನ್ನ ದೇವರಿಂದ ನಾನು ಇಷ್ಟು ಮಟ್ಟಿಗಿದ್ದೇನೆ. ಕರುಣೆಯುಳ್ಳ, ನನ್ನ ಮೇಲೆ ದಯ ತೋರಿಸಿರುವ ದೇವನೇ, ಜೀವಂತರ ಪಟ್ಟಿಯಲ್ಲಿ ಇಟ್ಟಿರುವ ಆತನೇ, ನನಗೆ ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು. ಕರುಣೆಯುಳ್ಳ
ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆ ಎಲ್ಲವೂ ಕೈಗೂಡಿತು. ಚೆನ್ನಾಗಿ ಆಲೋಚನೆ ಮಾಡಿ ನೋಡಿ. ನಾವು ಬದುಕಿರೋದೇ ಆತನ ಕರುಣೆ. ಭಕ್ತನು ಹೇಳ್ತಾನೆ, ನಾನು ಬದುಕಿರುವುದೇ ಯೆಹೋವನ ಕರುಣೆಯಿಂದ, ಯೆಹೋವನ ಕರುಣೆಯಿಂದಲೇ ನಾನು ಬದುಕಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಹಾಲೆಲೂಯ. ನಾವು ಕರ್ತನಿಗೆ ವಂದನೆ ಹೇಳುವ. ಈ ದಿನವನ್ನು ನಮಗೆ ಕೊಟ್ಟಿದ್ದೀರಲ್ಲ, ವಂದನೆಪ್ಪ. ಈ ಹೊಸ ದಿನವನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ವಂದನೆ. ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿರುವುದಕ್ಕಾಗಿ ವಂದನೆ. ಈ ದಿನಕ್ಕೆ ಬೇಕಾದ ಅನುಗ್ರಹವನ್ನು ನಮಗೆ ಒದಗಿಸಿಕೊಟ್ಟಿರುವುದಕ್ಕಾಗಿ ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ. ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ಈ ದಿನ ಗುರುತಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಲ್ಲ, ವಂದನೆ ಡ್ಯಾಡಿ. ಹಾಲೆಲೂಯ. ನಿಮ್ಮ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದೀರಲ್ಲ, ವಂದನೆ ವಂದನೆ. ನಿಮ್ಮ ವಾಕ್ಯದ ಬೆಳಕನ್ನು ಕರ್ತನೆ ನಮಗೆ ಕೊಟ್ಟಿರುವುದಕ್ಕಾಗಿ ವಂದನೆ. ನನ್ನ ಮನೋನೇತ್ರವನ್ನು, ನಮ್ಮ ಮನೋನೇತ್ರಗಳನ್ನು ತೆರೆದಿರುವುದಕ್ಕಾಗಿ ವಂದನೆ ಸ್ವಾಮಿ. ಸತ್ಯವನ್ನು ಗ್ರಹಿಸುವ ಗ್ರಹಿಕೆಯನ್ನು ಕೊಟ್ಟಿದ್ದೀರಪ್ಪ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ಹೌದು ಡ್ಯಾಡಿ. ಕರ್ತನೇ ನಿನ್ ಪಾದ ಶರಣನಾದೆ, ನಿನ್ ದಾಸನು ನಾನಯ್ಯ. ಸಾವಿರಾರು ಕಷ್ಟಗಳು ನನಗೆ ಬಂದರು, ಅಗಲಿ ಹೋಗೆನು ನಾ ನಿನ್ನ ಬಿಟ್ಟು, ಅಗಲಿ ಹೋಗೆನು. ಸಾವಿರಾರು ಕಷ್ಟಗಳು ನನಗೆ ಬಂದರು, ಅಗಲಿ ಹೋಗೆನು ನಾ ನಿನ್ನನ್ನು, ಅಗಲಿ ಹೋಗೆನು. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಂದು ದಿನವೂ ನಿನ್ ಸ್ವರ ಕೇಳಿ ಅದರಂತೆ ನಡೆಯುವೆನು. ಪ್ರತಿಯೊಂದು ದಿನವೂ ನಿನ್ ಸ್ವರ ಕೇಳಿ ಅದರಂತೆ ನಡೆಯುವೆನು. ಲೋಕವ ಮರೆತು ನಿನ್ನನ್ನೇ ನೋಡುತ್ತಾ ಓಡಿ ಬರುವೆ. ಲೋಕವ ಮರೆತು ನಿನ್ನನ್ನೇ ನೋಡುತ್ತಾ ಓಡಿ ಬರುವೆ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ವಾಕ್ಯದಲ್ಲಿರುವ ರಹಸ್ಯಗಳನ್ನು ನಾನು ಅರಿಯುವಂತೆ, ವಾಕ್ಯದಲ್ಲಿರುವ ರಹಸ್ಯಗಳನ್ನು ನಾನು ಅರಿಯುವಂತೆ. ದೇವನೇ ನನ್ನ ಕಣ್ಣುಗಳನ್ನು ದಿನವೂ ತೆರೆ ಸ್ವಾಮಿ. ದೇವನೇ ನನ್ನ ಕಣ್ಣುಗಳನ್ನು ದಿನವೂ ತೆರೆ ಸ್ವಾಮಿ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ಹೌದು ಡ್ಯಾಡಿ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ನಾನಡೆಯಲಿಕ್ಕೆ ದಾರಿಯ ತೋರುವ ದೀಪವೇ ನಿನ್ ವಚನ. ಹೌದು ಡ್ಯಾಡಿ. ನಾನಡೆಯಲಿಕ್ಕೆ ದಾರಿ
ದೀಪವೇ ನಿನ್ ವಚನ, ಹೋಗುವ ಮಾರ್ಗಕ್ಕೆ ಬೆಳಕು ಅದುವೇ ದೇವನೇ ನಿನ್ ವಚನ, ಹೋಗುವ ಮಾರ್ಗಕ್ಕೆ ಬೆಳಕು ಅದುವೇ ದೇವನೇ ನಿನ್ ವಚನ. ಕರ್ತನೇ ನಿನ್ ಪಾದ ಶರಣನಾದೆ. ಹೌದು ಫಾದರ್ ಗಾಡ್, ದಾಸನು ನಾನಯ್ಯ. ಕರ್ತನೇ ಡ್ಯಾಡಿ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ದೇವನೇ ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ, ದೇವನೇ ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ, ನಿನ್ನ ವಾಕ್ಯವ ನನ್ನ ಹೃದಯದಿ ಮುದ್ರಿಸಿ ಇಟ್ಟಿರುವೆ, ನಿನ್ನ ವಾಕ್ಯವ ನನ್ನ ಹೃದಯದಿ ಮುದ್ರಿಸಿ ಇಟ್ಟಿರುವೆ. ಕರ್ತನೇ ಡ್ಯಾಡಿ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ಕರ್ತನೇ ಡ್ಯಾಡಿ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ಸಾವಿರಾರು ಕಷ್ಟಗಳು ನನಗೆ ಬಂದರು, ಅಗಲಿ ಹೋಗೆನು ನಾ ನಿನ್ನ ಬಿಟ್ಟು, ಅಗಲಿ ಹೋಗೆನು ನಾ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ದಾಸನು ನಾನಯ್ಯ. ಯುವಕನು ತನ್ನ ಮಾರ್ಗಗಳನ್ನು ಹೇಗೆ ಕಾಯುವನು, ಯುವಕನು ತನ್ನ ಮಾರ್ಗಗಳನ್ನು ಹೇಗೆ ಕಾಯುವನು, ದೇವನೇ ನಿನ್ನ ವಾಕ್ಯಗಳಂತೆ ನಡೆದಾಗ ತಾನಲ್ಲವೇ, ದೇವನೇ ನಿನ್ನ ವಾಕ್ಯಗಳಂತೆ ನಡೆದಾಗ ತಾನಲ್ಲವೇ. ಕರ್ತನೇ ನಿನ್ ಪಾದ ಶರಣನಾದೆ, ಡ್ಯಾಡಿ ನಿನ್ ಪಾದ ಶರಣನಾದೆ. ಹೌದು ಡ್ಯಾಡಿ ನಾನಯ್ಯ, ದಾಸನು ನಾನಯ್ಯ. ಸಾವಿರಾರು ಕಷ್ಟಗಳು ನನಗೆ ಬಂದರು, ಅಗಲಿ ಹೋಗೆನು ನಾ ನಿನ್ನ ಬಿಟ್ಟು, ಅಗಲಿ ಹೋಗೆನು ನಾ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನ ಬಿಟ್ಟು ಅಗಲಿ ಹೋಗೆನು ನಾ. ಏನೇ ಕಷ್ಟ ಬಂದ್ರು, ಏನೇ ಹೋರಾಟ ಬಂದ್ರು, ಏನೇ ಸಮಸ್ಯೆ ಬಂದ್ರು, ನಿನ್ನನ್ನು ಬಿಟ್ಟು ಹೋಗಲಾರೆ. ಓ ನನ್ನ ಆಧಾರ ನೀನೇ ಡ್ಯಾಡಿ, ನನ್ನ ಆಶ್ರಯ, ನನ್ನ ಖೇಡ್ಯ, ನನ್ನ ಗುರಾಣಿ, ನನ್ನ ಆಧಾರ, ನನ್ನ ಆಶ್ರಯ, ನನ್ನ ಖೇಡ್ಯ, ನನ್ನ ಗುರಾಣಿ ನೀನೇ. ಹಲ್ಲೆಲೂಯಾ. Thank you Jesus, thank you Jesus, thank you Jesus. Oh hallelujah, hallelujah.
ಹಗಲೆಲ್ಲ ഇരുಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ಹೌದು ಡ್ಯಾಡಿ, ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ഇരുಳೆಲ್ಲ ಹೃದಯ ನಿನಗಾಗಿ ಬಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಉನ್ನತ ದೇವನೇ ನನ್ನೇಸುರಾಜನೇ, ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ. ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ಹಲ್ಲೆಲೂಯಾ. ರೂಪಾಂತರಗೊಳಿಸಯ್ಯ ಮಹಿಮೆಯ ಕರ್ತನೇ. ರೂಪಾಂತರಗೊಳಿಸಯ್ಯ ಮಹಿಮೆಯ ಕರ್ತನೇ. ನಿನ್ಮುಖ ಭಾವದಿ ಮಾರ್ಪಡಿಸು ನನ್ನನು. ನಿನ್ಮುಖ ಭಾವದಿ ಮಾರ್ಪಡಿಸು ನನ್ನನು. ಹಗಲೆಲ್ಲ ഇരുಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ಹೌದು ಡ್ಯಾಡಿ, ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ഇരുಳೆಲ್ಲ ಹೃದಯ ನಿನಗಾಗಿ ಬಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಉನ್ನತ ದೇವನೇ ಡ್ಯಾಡಿ ನನ್ನೇಸುರಾಜನೇ, ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ. ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ. ಹರುಷದ ಹೊನಲಲ್ಲಿ ಎಂದೆಂದು ಮುಳುಗುವೆ. ಹರುಷದ ಹೊನಲಲ್ಲಿ ಎಂದೆಂದು ಮುಳುಗುವೆ. ಸ್ತುತಿಸಿ ನಲಿಯುವೆ. ಪರಿಶುದ್ಧನಾಗುವೆ. ಹೌದು ರಾಜ, ನಿನ್ನ ಸ್ತುತಿಸಿ ನಲಿಯುವೆ. ಹೌದಪ್ಪ, ಪರಿಶುದ್ಧನಾಗುವೆ. ಹಗಲೆಲ್ಲ ഇരുಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ഇരുಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಉನ್ನತ ದೇವನೇ ನನ್ನೇಸುರಾಜನೇ,
ಡ್ಯಾಡಿ, ನಿನ್ ಪ್ರೀತಿ ಹರಡಲಿ ಬಳ್ಳಿಯ ಹಾಗೆ, ನಿನ್ ಮಡಿಲಲ್ಲಿ ಮಲಗುವೆ ಮಗುವಾಗಿ ಕರ್ತನೆ, ನಿನ್ನ ಮಡಿಲಲ್ಲಿ ಮಲಗುವೆ ಮಗುವಾಗಿ ಕರ್ತನೆ. ಹಗಲೆಲ್ಲ ഇരുಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ಹೌದು ಜೀಸಸ್, ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ഇരുಳೆಲ್ಲ ಹೃದಯ ನಿನಗಾಗಿ ಪಡೆಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಉನ್ನತ ದೇವರೇ ನನ್ನೇಸು ರಾಜನೇ, ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ನಿನ್ನಯ ಪ್ರೀತಿಗೆ ನನ್ನ ಹೃದಯ ತವಕಿಸಿದೆ. ಹೌದು, ನಿನ್ನಯ ಪ್ರೀತಿಗೆ ನನ್ನ ಹೃದಯ ತವಕಿಸಿದೆ. ಹಲ್ಲೆಲೂಯ. ನನ್ನ ಅಂತರ್ಯ ತವಕಿಸಿದೆ, ನನ್ನ ಹೃದಯ ಬಯಸಿದೆ. ಹಲ್ಲೆಲೂಯ. ನಿನ್ನ ಪ್ರೀತಿ, ನಿನ್ನ ಸಮ್ಮುಖ, ಓ ನಿನ್ನ ಸಾನ್ನಿಧ್ಯ. ಹಲ್ಲೆಲೂಯ. ಅದನ್ನೇ ಬಯಸಿದೆ ಡ್ಯಾಡಿ. ಮುಂಜಾನೆ ವೇಳೆಯಲ್ಲಿ ಹಾಗೆ ಡ್ಯಾಡಿ ಜೊತೆಯಲ್ಲಿ ಮಾತನಾಡುವ, ಸಾಧ್ಯವಾದ್ರೆ ಹಾಗೆ ಕಣ್ಣುಗಳನ್ನು ಮುಚ್ಚಿ ಹೃದಯದ ಆಳದಿಂದ ಡ್ಯಾಡಿ ಏಸಪ್ಪ ವಂದನೆ ವಂದನೆ, ಹಲ್ಲೆಲೂಯ, ವಂದನೆ ವಂದನೆ. I love to be with you, Lord. I desire, Lord, your presence. I desire your presence, Lord. Hallelujah. I long for your presence. ನಿನ್ನ ಸನ್ನಿಧಿಗಾಗಿ ತಾವಕದಿಂದಿದ್ದೇನೆ ಡ್ಯಾಡಿ. ಓ ಥ್ಯಾಂಕ್ ಯು. ಓ hallelujah. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಏ ಬೇಸಿಯಾದವರ ಥ್ಯಾಂಕ್ ಯು, ಥ್ಯಾಂಕ್ ಯು. ಉನ್ನತನಾದ ದೇವರೇ, ಹಲ್ಲೆಲೂಯಾ. ಎಬಿನೇಜರೇ, ಎಲ್ ಎಲೆಯೋ, ಎಂದೆಂದು ಉನ್ನತನೇ. ಎಬಿನೇಜರೇ, ಎಸ್ ಎಲ್ ಎಲಿಯೋ, ಎಂದೆಂದು ಉನ್ನತನೇ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತ ನೀನೇ. ಎಲ್ ಶಡಾಯ್, ಸರ್ವಶಕ್ತ ನೀನೇ. ಎಲ್ರೋಹಿ, ಕಾನ್ವವನೇ. ಎಲ್ರೋಹಿ, ಹೌದು ಡ್ಯಾಡಿ. ಕರಗಳನ್ನ ಚಾಚಿ, ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಚಾಚಿ ಹೇಳುವ, ಏಸಯ್ಯ ಏಸಯ್ಯ ನಿನ್ನಂತಾನೆ ನನ್ ಮುಂದೆ
ನನ್ ಮುಂದೆ ನಿಲ್ಲಿಸಿರುವೆ, ನನ್ ಮುಂದೆ ನಿಲ್ಲಿಸಿರುವೆ. ಹಲ್ಲೆಲೂಯಾ. ನನಗಾಗಿ ಎಲ್ಲವ ಮಾಡಿರುವೆ, ಮಾಡಿ ಮುಗಿಸಿರುವೆ. ಹೌದು ಡ್ಯಾಡಿ, ನನಗಾಗಿ ಎಲ್ಲವ, ಎಸ್ ಡ್ಯಾಡಿ, ಮಾಡಿರುವೆ. ಹೌದಪ್ಪ, ಮಾಡಿ ಮುಗಿಸಿರುವೆ. ನನ್ ಭಾರವ, ನನ್ ಹೊರೆಯ, ನನ್ ಭಾರವ, ನನ್ ಹೊರೆಯ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪಾದದಿ, ಡ್ಯಾಡಿಯನ್ನು ನೋಡಿ ಹೇಳಿ, ಇಳಿಸಿರುವೆ. ಹೌದು, ನಿನ್ನ ಪಾದದಿ. ಯಾವ ವಿಚಾರದಲ್ಲಿ ಸಂಕಟ ಪಡ್ತಾ ಇದ್ದೀರಿ, ದುಃಖ ಪಡ್ತಾ ಇದ್ದೀರಿ, ಕರ್ತನ ಪಾದದಲ್ಲಿ ಇಡಿ. ಓ ನಿನ್ನ ಪಾದದಿ ನನ್ ಭಾರವ, ನನ್ ಹೊರೆಯ, ನನ್ ಭಾರವ, ನನ್ ಹೊರೆಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ ಪಾದದಿ. ಹೌದು ಡ್ಯಾಡಿ, ಇಳಿಸಿ ಮಡಗ್ತಾ ಇದ್ದೀನಪ್ಪ, ನಿನ್ನ ಪಾದದಲ್ಲಿ ಇಳಿಸ್ತಾ ಇದ್ದೇನೆಪ್ಪ. ಏಸಯ್ಯ, ಕರಗಳನ್ನು ಚಾಚಿ ಡ್ಯಾಡಿಯನ್ನು ನೋಡಿ, ನಿನ್ನಂತಾನೇ ನನ್ ಮುಂದೆ ನಿಲ್ಲಿಸಿರುವೆ. ಏಸಯ್ಯ, ಏಸಯ್ಯ, ನಿನ್ನಂತಾನೇ ನನ್ ಮುಂದೆ ನಿಲ್ಲಿಸಿರುವೆ. ನನ್ ಮುಂದೆ ನಿಲ್ಲಿಸಿರುವೆ. ಹಲ್ಲೆಲೂಯಾ. ನನ್ ಮುಂದೆ ನಿಲ್ಲಿಸಿರುವೆ. ಡ್ಯಾಡಿ, ಓ ಕರ್ತನೇ, ನನ್ನ ಭಾರ, ನನ್ನ ಹೊರೆನೆಲ್ಲ ನಿನ್ನ ಪಾದದಲ್ಲಿ ಹಾಕಿದ್ದೇನೆ. ಥ್ಯಾಂಕ್ ಯು. ನನ್ನ ಕಣ್ಣೆದುರಿಗೆ ನೀನೇಪ್ಪ, ನಿನ್ನೆನೇ ನನ್ನ ಮುಂದೆ ನಿಲ್ಲಿಸಿದ್ದೀನಿ. ನನ್ನ ಕಣ್ಣು ಮುಂದೆ ನಿನ್ನ ಚಿತ್ರಣವನ್ನೇ ನಿಲ್ಲಿಸ್ಕೊಂಡಿದ್ದೀನಿ, ನಿನ್ನನ್ನೇ ನಿಲ್ಲಿಸ್ಕೊಂಡಿದ್ದೀನಪ್ಪ. ಥ್ಯಾಂಕ್ ಯು. ಓ ಹಾಲಲು, ನಿನ್ನ ಪ್ರಸನ್ನತೆಯೇ ನನ್ನ ಮುಂದೆ, ಓ ನಿನ್ನ ಸಾನ್ನಿಧ್ಯವೇ ನನ್ನ ಮುಂದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಪ್ರೀತಿಸುವೆ ನಿನ್ನಂತಾನೆ, ನೆನಪೆಲ್ಲ ನೀನೇ ಅಯ್ಯ. ನಿನ್ ಸ್ತುತಿ ಹಾಡಿ ನಲಿಯುವೆನು, ಜೀವಂತ ದಿನವೆಲ್ಲ ನಿನ್ನ ಸ್ತುತಿ ಹಾಡಿ ನಲಿಯುವೆನು, ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ. ಕುಳಿತಿರುವೆ ನಿಲ್ಪಾದಲ್ಲೇ, ಹೊರಗಿರುವೆ ನಿನ್ನೆದೆಯಲ್ಲೇ. ಡ್ಯಾಡಿ ನೋಡಿ ಹೇಳೋದು, ಕುಳಿತಿರುವೆ ನಿನ್ ಪಾದದಲ್ಲೇ, ಹೊರಗಿರುವೆ ನಿನ್ನೆದೆಯಲ್ಲೇ.
ನನ್ನನ್ನು ಪ್ರೀತಿಸಿದೆ, ನಿನ್ ಜೀವ ತಂದೆ. ನಾ ಪ್ರೀತಿಸುವೆ ನಿನ್ನಂತಾನೇ, ನೆನಪೆಲ್ಲ ನೀನೇ ಅಯ್ಯ. ನಿನ್ನ ಸ್ತುತಿ ಹಾಡಿ ನಲಿಯುವೇನು, ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ. ಜಸ್ಟ್ ಎಂಜಾಯ್ ಹಿಸ್ ಪ್ರೆಸೆನ್ಸ್. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಓ ಹಾಲೆಲೂಯ. ಸೃಷ್ಟಿಕರ್ತನಾದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಾಲೆಲೂಯ. ನಮ್ಮ ನಿರ್ಮಾಣಿಕನು, ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಓ ಆತ ನಮ್ಮ ಮಧ್ಯದಲ್ಲಿದ್ದಾನೆ. ಸ್ತುತಿಗೆ ಯೋಗ್ಯನಾಗಿ, ಘನತೆಗೆ ಯೋಗ್ಯನಾಗಿ, ಗೌರವಕ್ಕೆ ಯೋಗ್ಯನಾಗಿ, ಆರಾಧನೆಗೆ ಯೋಗ್ಯನಾಗಿ ನಮ್ಮ ಮಧ್ಯದಲ್ಲಿದ್ದಾನೆ. ನಿಮ್ಮ ಹೃದಯದಾಳದಿಂದ ನೀವೇ ಮಾತನಾಡಿ. ಜೀಸಸ್ ಡ್ಯಾಡಿ, 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 ಡ್ಯಾಡಿ. ಹಲ್ಲೆಲೂಯ. ಪ್ರೀತಿಸುವೆ ನಿನ್ನಂತಾನೇ, ನೆನಪೆಲ್ಲ ನೀನೇ ಅಯ್ಯ. ನಿನ್ನ ಸ್ತುತಿ ಹಾಡಿ ನಲಿಯುವೆನು, ಜೀವಂತ ದಿನವೆಲ್ಲ. ನಿನ್ನ ಸ್ತುತಿ ಹಾಡಿ ನಲಿಯುವೆನು, ಜೀವಂತ ದಿನವೆಲ್ಲ, ನನ್ ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ, ಜೀವಂತ ದಿನವೆಲ್ಲ. ಅಪ್ಪ, ಥ್ಯಾಂಕ್ ಯು ಫಾರ್ ಯೋರ್ ಸ್ವೀಟ್ ಪ್ರೆಸೆನ್ಸ್. ಥ್ಯಾಂಕ್ ಯು. ನಮ್ಮೊಬ್ಬೊಬ್ಬರ ಕುರಿತಾಗಿ ನಿನಗಿರುವಂತಹ ಅಕ್ಕರೆ, ಜವಾಬ್ದಾರಿಕೆಗಾಗಿ ಸ್ತೋತ್ರ. ಈ ಹೊಸ ದಿನವನ್ನು ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು. ಈ ದಿನಕ್ಕೆ ಬೇಕಾದ ಹೊಸ ಕೃಪೆ ನಮಗೆ ಸಿಕ್ಕಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ದಿನಕ್ಕೆ ಬೇಕಾದಂತಹ ಹೊಸ ಎನರ್ಜಿ ನಮಗೆ ಸಿಕ್ಕಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೆಲ್ಲ ನಿನ್ನ ಸಾನ್ನಿಧ್ಯದಿಂದ, ನಿನ್ನ ಪ್ರಸನ್ನತೆಯಿಂದ. ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ 1 ಥೆಸಲೋನಿಕ 5ನೇ ಅಧ್ಯಾಯ 16ನೇ ವಚನವನ್ನು ಓದೋಣ. ಈಗಾಗಲೇ ನಾವು ಧ್ಯಾನ ಮಾಡ್ತಾ ಇದ್ದೇವೆ. 1 ಥೆಸಲೋನಿಕ 5:16. 1 ಥೆಸಲೋನಿಕ 5:16. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಯಾವಾಗಲೂ ಸಂತೋಷಿಸಿರಿ ಎಂಬ ಶೀರ್ಷಿಕೆಯಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಾವು ಯಾವಾಗಲೂ ಸಂತೋಷವಾಗಿರಬೇಕು. ಗಂಟು ಮುಖ ಮಾಡಿಕೊಂಡು, ಸೋರೆಕಾಯಿ ಮುಖ ಹಾಕ್ಕೊಂಡು, ಕೈ ಎಣ್ಣೆ ಕುಡ್ದಂಗೆಲ್ಲ ಇರಬಾರ್ದು. ಖುಷಿಯಾಗಿರಬೇಕು. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ತನ್ನ ಮಕ್ಕಳು ಸಂತೋಷವಾಗಿರ್ಬೇಕಂತಲೇ ಬಯಸ್ತಾ ಇದ್ದಾರೆ. ನಾವು ಖುಷಿಯಾಗಿರಬೇಕು. ಹಾಲೆಲೂಯ. ಅದಕ್ಕಾಗಿ ನಮಗೆ ಸಂತೋಷ ಕೊಟ್ಟಿರುವ ದೇವರಿಗೆ ಸ್ತೋತ್ರ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನಾವು ಧ್ಯಾನ ಮಾಡ್ತಿರುವ ಅಂಶ ಬರೀ ಇಹಲೋಕದ ಖುಷಿ ಅಲ್ಲ, ಕರ್ತನಲ್ಲಿ ಸಂತೋಷವಾಗಿರಬೇಕು ಅಂತ ಹೇಳಿ. ಫಿಲಿಪ್ಪಿ 4:4 ಓದಿದೆವು. ಫಿಲಿಪ್ಪಿ 4:4 ಓದಿ. 4:4. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಯಾವಾಗಲೂ ಯಾವುದರಲ್ಲಿ ಸಂತೋಷಿಸಿರಿ?
ಕರ್ತನಲ್ಲಿ ಸಂತೋಷಿಸಿರಿ. ಹಾಲೆಲೂಯ. ಕರ್ತನಲ್ಲಿ ಸಿಕ್ಕುವಂತಹ ಸಂತೋಷದ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ಹಾಲೆಲೂಯ. ನಮಗೆ ಆತ್ಮಿಕವಾಗಿ ಪ್ರಯೋಜನ ಆಗುವಂತಹ ಸಂತೋಷದ ಕುರಿತಾಗಿ ನೋಡಿ, ಶಾಶ್ವತವಾದ ಪ್ರಯೋಜನಕ್ಕೆ ಉಪಯೋಗ ಆಗುವಂತಹ ಸಂತೋಷವನ್ನು ಕುರಿತು ನೋಡ್ತಾ ಇದ್ವಿ. ಮೊದಲನೇದಾಗಿ ನೋಡಿದೆವು, ನಮ್ಮ ರಕ್ಷಣೆಯಲ್ಲಿ ನಾವು ಸಂತೋಷಿಸಬೇಕು. ಹಾಲೆಲೂಯ. ನಮ್ಮ ರಕ್ಷಣೆ ಅನ್ನೋದು ನಮಗೆ ರಕ್ಷಣೆ ಸಿಕ್ಕಿದೆ ಅನ್ನೋದು ಇವತ್ತು ದೇವರ ಮಕ್ಕಳಿಗೆ ಅತಿ ದೊಡ್ಡ ಸಂತೋಷವಾಗಿರಬೇಕು. ಬೇರೆ ಏನೇ ಬರಲಿ, ಏನೇ ಪದಾರ್ಥಗಳು ಬರಲಿ, ಇದೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ ರಕ್ಷಣೆ ಸಿಕ್ಕಿದೆ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅನ್ನೋದು ಅತಿ ದೊಡ್ಡ ಸಂತೋಷ. ಹಾಲೆಲೂಯ. ಎರಡನೇದಾಗಿ ಮಹಿಮೆಯ ಪದವಿ ನಮಗೆ ದೊಡ್ಡ ಸಂತೋಷ ಆಗಿರಬೇಕು. ಹಾಲೆಲೂಯ. ಈ ಲೋಕದ ಯಾವುದೇ ಸಂತೋಷಕ್ಕಿಂತ ನನಗೆ ಮುಂದೆ ಪ್ರಕಟ ಆಗಲಿಕ್ಕಿರುವಂತಹ ಮಹಿಮೆ, ಆ ವೈಭವ, ಕರ್ತನ ಒಂದು ಸಮಕ್ಷಮದಲ್ಲಿ ನನಗೆ ಸಿಕ್ಕುವಂತಹ ಆ ಪದವಿ, ದೇವರ ನಾಮಕ್ಕೆ ಸ್ತೋತ್ರ. ನನಗಾಗಿ ಕಾದಿರಿಸಲ್ಪಟ್ಟಿರುವಂತಹ ಆ ಪದವಿ, ಆ ಸೌಭಾಗ್ಯ ನಮ್ಮ ಕಣ್ಣೆದುರಿಗೆ ವಿಶೇಷವಾಗಿ ಕಾಣಬೇಕು. ಅದರ ವಿಷಯದಲ್ಲಿ ಖುಷಿ ಉಂಟಾಗಬೇಕು. ಆಗ ನಾವು ಆತ್ಮಿಕವಾಗಿ ಲವಲವಿಕೆಯಿಂದ ಜೀವಿಸಲಿಕ್ಕೆ, ಬರುವ ಎಲ್ಲ ಹೋರಾಟ ಸಮಸ್ಯೆಗಳನ್ನು ಮೆಟ್ಟಿ ತುಳಿದು ಜಯಗಳಿಸಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಲೆಲೂಯ. ಇವತ್ತು ದೇವರ ಮಕ್ಕಳಿಗಿರುವಂಥ ಬಹು ದೊಡ್ಡ ನಿರೀಕ್ಷೆ ಮುಂದೆ ಇರುವಂತಹ ಪದವಿ. ಹಾಲೆಲೂಯ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಕೀರ್ತನೆ 40 ವಚನ 8 ಓದೋಣ. ಕೀರ್ತನೆ 40:8. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು. ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ ಅಂತ ಹೇಳಿ ಭಕ್ತನ ಹೇಳ್ತಾನೆ. ಹಾಲೆಲೂಯ. ಯಾವುದು ಸಂತೋಷ ಅಂತೆ? ನಿನ್ನ ಚಿತ್ತ, ತಂದೆಯ ದೇವರ ಚಿತ್ತವನ್ನು ಅನುಸರಿಸುವುದು. ಇದು ದೇವರ ಮಕ್ಕಳಿಗೆ ಖುಷಿ ಉಂಟಾಗಬೇಕು. ಅದರಲ್ಲಿ ಮೂಗಲ್ಲಿ ರಾಗ ಹಾಡ್ತಾ ಗುಣಗುಟ್ಟುಕೊಂಡು ತಂದೆ ಚಿತ್ತ ಮಾಡಬಾರ್ದು. ಅಯ್ಯೋ, ಚರ್ಚಿಗೆ ಬೇರೆ ಹೋಗ್ಬೇಕಾ, ಅಯ್ಯೋ ಬೈಬಲ್ ಬೇರೆ ಓದಬೇಕಾ, ಅಯ್ಯೋ ಪ್ರೇಯರ್ ಬೇರೆ ಕರೀತಾರಲ್ಲಪ್ಪ ಇವರು, ಈ ಪಾಸ್ಟ್ಗೆ ಬುದ್ಧಿ ಇದ್ದ 3 ದಿನ ಉಪವಾಸ ಇರೋಕ್ಕಾಗತ್ತಾ? ಗುಣಗುಟ್ಕೊಂಡಲ್ಲ, ಖುಷಿಯಾಗಿ ತಂದೆ ಚಿತ್ತ ಏನಿದೆ, ಹಾಲೆಲೂಯ, ತಂದೆ ಚಿತ್ತವನ್ನು ಖುಷಿಯಾಗಿ ಮಾಡಬೇಕು. ಹಾಲೆಲೂಯ. ಉತ್ಸಾಹವಾಗಿ ಮಾಡಬೇಕು, ಸಂತೋಷದಿಂದ ಮಾಡಬೇಕು. ಹಾಲೆಲೂಯ. ಇದು ದೇವರ ಮಕ್ಕಳಿಗೆ ಲಕ್ಷಣ. ಯೇಸಪ್ಪನ ನೋಡಿ, ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 34ನೇ ವಚನಕ್ಕೆ ಬನ್ನಿ. ಯೋಹಾನ 4:34. ಯೋಹಾನ 4:34. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ದೇವರ ನಾಮಕ್ಕೆ ಸ್ತೋತ್ರ. ಯೇಸು ಏನು ಹೇಳ್ತಾ ಇದ್ದಾರೆ? ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ಹಾಲೆಲೂಯ. ಯಾಕಂದರೆ ಶಿಷ್ಯರು ಸಮಾರ್ಯದೊಳಗೆ ಹೋಗಿ ಆಹಾರ ತಗೊಂಬಂದು, ಗುರುವೇ ಬನ್ನಿ ಊಟ ಮಾಡೋಣ ಅಂತ ಕರೀತಾ ಇದ್ದಾರೆ. ನೀವು ಮೇಲ್ಗಡೆ ವಚನದಲ್ಲಿ ಅದನ್ನು ನೋಡ್ಬೋದು. ಯೇಸು ಸ್ವಾಮಿಗೆ ಹೊಟ್ಟೆ ಹಸಿವಿಲ್ಲ ಅಂತ ನೆನೆಸ್ತೀರಾ? ಟಯರ್ಡ್ ಆಗಿಲ್ಲ ಅಂತ ನೆನೆಸ್ತೀರಾ? ನೀವು ಹಿಂದೆ 4ನೇ ಅಧ್ಯಾಯಕ್ಕೆ ಬಂದರೆ ನಿಜವಾಗ್ಲೂ ಯೇಸು ಸ್ವಾಮಿಗೆ ತುಂಬ ದಣಿದಿದ್ದಂತೆ. ವಾಕ್ಯ ಹೇಳ್ತದೆ, 6ನೇ ವಚನ, 4ನೇ ಅಧ್ಯಾಯದಲ್ಲಿ 6ನೇ ವಚನ. ಯೇಸು ದಾರಿ ನಡೆದು, ಈಗಿನ ಫ್ಲೈಟೆಲ್ಲ ಇಲ್ಲ, ವೋಲ್ವೋ ಬಸ್ ಇಲ್ಲ, ಬುಲೆಟ್ ಟ್ರೈನೂ ಇಲ್ಲ, ನಡ್ಕೊಂಡೆ. ಅಪ್ಪಿತಪ್ಪಿ ಇನ್ನೇನಾದರೂ ಎಕ್ಸ್ಟ್ರಾ ಅಂದರೆ ಕತ್ತೆ ಮೇಲೆ ಹೋಗ್ಬೇಕಷ್ಟೇ. ದಾರಿ ನಡೆದು ಅಂದರೆ ಅಷ್ಟು ಪ್ರಯಾಸಪಟ್ಟು ನಡೆದು, ದಣಿದು, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡನು. ಸುಸ್ತಾಗಿ ಕೂತ್ಕೊಂಡಿದ್ದಾರೆ, ತಿನ್ಲಿಕ್ಕೇನಿಲ್ಲ. ಈಗ ನೆಕ್ಸ್ಟ್ ಲೈನ್ ಹೇಳ್ತದೆ, ಶಿಷ್ಯರು ಊಟ ತರುವುದಕ್ಕಾಗಿ ಸಮಾರ್ಯದೊಳಗೆ ಹೋಗ್ತಾ ಇದ್ದಾರೆ. ಹೋಗಿ ಊಟ ತಂದಿದ್ದಾರೆ. ತಂದ್ಬಿಟ್ಟು ಗುರುವೇ ಬನ್ನಿ ಊಟ ಮಾಡಿ ಅಂತ ಕರೆದ್ರೆ ಏನು ಹೇಳ್ತಾ ಇದ್ದಾರೆ? 31ನೇ ವಚನದಲ್ಲಿ ಹೇಳ್ತಾರೆ, ಶಿಷ್ಯರು, ಅಷ್ಟರೊಳಗೆ ಶಿಷ್ಯರು ಗುರುವೇ ಊಟ ಮಾಡು ಎಂದು ಆತನನ್ನು ಬೇಡಿಕೊಂಡರು. ಆದರೆ ಆತನು ಅವರಿಗೆ, ನಿಮಗೆ ತಿಳಿಯದಂತ ಆಹಾರವು ನನಗುಂಟು ಎಂದು ಹೇಳಿ, ನಿಮಗೆ ತಿಳಿಯದಂಥ ಆಹಾರ ನನಗುಂಟು ಅಂತ ಹೇಳ್ತಾನೆ. 34ನೇ ವಚನದಲ್ಲಿ ಆ ಆಹಾರ ಯಾವುದು ಅಂದರೆ, ನನ್ನ ತಂದೆಯ ಚಿತ್ತವನ್ನು ಮಾಡಿ ಮುಗಿಸುವುದೇ ನನಗೆ ಆಹಾರ. ಹಾಲೆಲೂಯ. ತಂದೆ ಚಿತ್ತ ಮಾಡುವುದರಲ್ಲಿ ಖುಷಿ, ಅದರಲ್ಲಿ ಬಹಳ ಇಂಟ್ರೆಸ್ಟ್ ಜೀಸಸ್ಗೆ.
ಅದರಿಂದ ಊಟ ತಂದರೂ ಸಹ ಇರಿ ಬರ್ತೀನಿ ಅಂತ ಹೇಳಿ ಈ ಕೆಲಸವನ್ನು ಮಾಡ್ತಾರೆ. ಕೆಲವು ನೋಡಿ ಕೆಲಸದಲ್ಲಿ ತುಂಬ ಮಗ್ನರಾಗ್ಬಿಟ್ರೆ ಇಂಟ್ರೆಸ್ಟಾಗಿ ಮಾಡ್ತಾ ಇರಬೇಕಾದ್ರೆ ನೀವೇನಾದರೂ ಟೀ ತಂದುಬಿಟ್ಟು ಟೀ ತೊಗೊಳ್ಳಿ ಅಂತಂದರು, ಇಡಿ ಇಲ್ಲಿ ಮಾಡ್ತಾ ಇರ್ತಾರೆ, ಅಮ್ಮ ಇಡಿ ಟೇಬಲ್ ಮೇಲೆ ಇಡಿ ಅಂತ ಹೇಳ್ಬಿಟ್ಟು ಇವ್ರ ಪಾಡಿ ಕೆಲಸ ಮಾಡ್ತಾ ಇರ್ತಾರೆ. ಯಾಕೆ? ಇವ್ರಿಗೆ ಕೆಲಸದಲ್ಲಿ ಅಷ್ಟು ಇಂಟ್ರೆಸ್ಟು. ಇವರೇನು ಹೇಳ್ತಾರೆ ಅಂದರೆ, ಈ ಮಧ್ಯೆ ಬಿಟ್ಬಿಟ್ಟು ಬಂದರೆ ಈ ಕೆಲಸ ನಿಂತೋಗ್ಬಿಡ್ತದೆ, ಹಾಳಾಗ್ಬಿಡ್ತದೆ, ಇದು ಒಂದು ಹಂತಕ್ಕೆ ಮಾಡಿಬಿಟ್ಟು ನಾನು ಆಮೇಲೆ ಬರ್ತೀನಿ, ಅಲ್ಲಿಡಿ. ಯಾವ ಕೆಲಸ ಆದರೂ ಸರಿನೇ, ಎಲೆಕ್ಟ್ರಾನಿಕ್ ಆಗಿರಲಿ ಅಥವಾ ಮನೆ ಕೆಲಸ ಆಗಿರಲಿ ಅಥವಾ ಗಾರೆ ಕೆಲಸ ಆಗಿರಲಿ, ಯಾವುದೇ ಕೆಲಸದಲ್ಲಿ ಅವ್ರು ಇಂಟ್ರೆಸ್ಟಿಂದ ಮಾಡಿದ್ರೆ, ಇಂಟ್ರೆಸ್ಟಿಂದ ಮಾಡುವಾಗ ಬೇರೆ ಯಾವುದು ಕೂಡ ವಿಶೇಷವಾಗಿ ಅನಿಸಲ್ಲ. ಇದೇ ವಿಶೇಷ. ಇದು ಹಾಳಾಗ್ಬಿಡ್ಬಾರ್ದು, ಈ ಕೆಲಸ ಪೆಂಡಿಂಗ್ ಆಗಿಬಿಡ್ಬಾರ್ದು, ಈ ಕೆಲಸ ನಿಂತೋಗ್ಬಿಡ್ಬಾರ್ದು ಅಂತ ಹೇಳಿ ಅದರಲ್ಲೇ ಇರ್ತಾರೆ. ಆದರೆ ಆ ಇಂಟ್ರೆಸ್ಟ್ ಇಲ್ಲದೆ, ಅದರಲ್ಲಿ ಆಸಕ್ತಿ ಇಲ್ಲದೆ, ಅದರಲ್ಲಿ ಖುಷಿ ಇಲ್ಲದೆ ಇರುವವರು ಏನು ಮಾಡ್ತಾರೆ? ಬರೋಕ್ಕಿನ 10 ನಿಮಿಷ, ಟೀ ಬರೋಕ್ಕಿನ 10 ನಿಮಿಷ ಮುಂಚೆನೇ ಕೈಲಿರೋದನ್ನೆಲ್ಲ ಇಟ್ಬಿಟ್ಟು ಟೀ ಟೈಮ್ ಆಯಿತು ಅಂತ ಹೇಳಿ ಆ ಕಡೆ ಕೂತ್ಕೊಬಿಡ್ತಾರೆ. ನಾನಂತೂ ಕೆಲವ್ರು ನೋಡಿದ್ದೀನಿ, ಕೈಲಿ ಏನಾದರೂ ಕೆಲಸ ಮಾಡ್ತಿರ್ತಾರೆ, ಅದನ್ನ ಅಲ್ಲೇ ಬಿಟ್ಬಿಟ್ಟು ತಕ್ಷಣ ಬರ್ತಾರೆ. ನನ್ನ ತಪ್ಪು ಅಂತ ಹೇಳ್ತಾ ಇಲ್ಲ, ಟೀ ಕೂಡ ಆರಿ ಹೋಗ್ತದೆ. ಆದರೆ ಈ ಖುಷಿಯಿಂದ ಮಾಡುವವರ ಲೆಕ್ಕಾಚಾರನೇ ಬೇರೆ. ಅನೇಕ ಕುಟುಂಬಗಳಲ್ಲಿ ಪತ್ನಿಯರಿಗೆ ಇರುವಂತಹ ಒಂದು ಬೇಜಾರು ಏನಂತ ಹೇಳಿದ್ರೆ, ನಾವು ಕೊಟ್ಟಾಗ ಇವರು ತಿನ್ನೋದಿಲ್ಲ, ನಾವು ಕೊಟ್ಟಾಗ ಇವರು ಕುಡಿಯೋದಿಲ್ಲ. ಯಾಕಂದರೆ ಗಂಡನಿಗೆ ಬೇರೆ ಯಾವುದೋ ಕೆಲಸದಲ್ಲಿ ಮಗ್ನನಾಗಿರ್ತಾನೆ, ಅದರಲ್ಲಿ ಅಷ್ಟು ಇಂಟ್ರೆಸ್ಟ್. ಈಗ ಜೀಸಸ್ಗೆ ಅದೇ ಆಗಿರೋದು. ಹೊಟ್ಟೆ ಹಸಿವಿದೆ, ಆದರೂ ಕೂಡ ಅಲ್ಲಿ ಒಂದು ಆತ್ಮ ಆದಾಯ ಮಾಡುವುದು, ಸಮಾರ್ಯ ಸ್ತ್ರೀಯನ್ನು ರಕ್ಷಣೆಗೆ ನಡೆಸುವುದು, ಸಮಾರ್ಯ ಪಟ್ಟಣದವರಿಗೆ ಸುವಾರ್ತೆ ತಲುಪಿಸುವುದು ಬಹಳ ಇಂಪಾರ್ಟೆಂಟ್. ಊಟಕ್ಕಿಂತ, ಹಲ್ಲೆಲೂಯ, ಊಟಕ್ಕಿಂತ ಇಂಪಾರ್ಟೆಂಟ್. ಅದರ ಮೇಲೆ ಪ್ರೀತಿ. ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ಸೊ ಆ ರೀತಿಯಾಗಿ ಆಸಕ್ತಿ, ತಂದೆಯ ಚಿತ್ತ ಮಾಡುವುದೇ ನನಗಿಷ್ಟ. ನಾನು ಬಂದಿರೋದೇ ಆತ್ಮಗಳ ರಕ್ಷಣೆಗೋಸ್ಕರ. ಇದೇ ನನಗೆ ಮೇಯ್ನ್ ಫುಡ್, ಇದೇ ನನಗೆ ಆಹಾರ ಇದ್ದ ಹಾಗೆ, ಇದೇ ನನಗೆ ಅಗತ್ಯ ಇದ್ದ ಮೇಯ್ನ್ ಅಗತ್ಯ ಇರುವಂಥ ಇಷ್ಟರಲ್ಲಿ ವೆರಿ ಇಂಪಾರ್ಟೆಂಟ್ ಅಗತ್ಯ ಯಾವುದು ಅಂತ ಹೇಳಿದ್ರೆ ಇದೇ ನನಗೆ ಇಂಪಾರ್ಟೆಂಟ್. ಯಾವುದದು? ತಂದೆಯ ಚಿತ್ತ. ನಿಜವಾಗ್ಲೂ ದೇವರ ಮಕ್ಕಳಿಗೆ ತಂದೆ ಚಿತ್ತ ಮಾಡುವುದರಲ್ಲಿ ಖುಷಿ ಉಂಟಾಗಬೇಕು. ಹಲ್ಲೆಲೂಯ. ಪರಲೋಕದಲ್ಲಿರುವ ತಂದೆಯ ಚಿತ್ತ. ಹಲ್ಲೆಲೂಯ. ನೋಡಿ, ಯೇಸು ಸ್ವಾಮಿ ಇನ್ನೂ ಕೂಡ ಸ್ಟೇಟ್ಮೆಂಟ್ ಹೆಂಗೆ ಹೇಳ್ತಾರೆ ಅಂದರೆ 5ನೇ ಅಧ್ಯಾಯ 30ನೇ ವಚನ, ಅದೇ ಯೋಹಾನ 5:30ರಲ್ಲಿ. ಯೋಹಾನ 5:30, ನನ್ನಷ್ಟಕ್ಕೆ ನಾನೇ ಏನೂ ಮಾಡಲಾರೆನು, ತಂದೆ ಹೇಳಿದ್ದನ್ನು ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಚೆನ್ನಾಗಿ ಗಮನಿಸಿ ಈಗ, ಮತ್ತು ಸ್ವಂತ ಚಿತ್ತ ನೆರವೇರಬೇಕೆಂದು. ಸ್ವಂತ ಚಿತ್ತ ನೆರವೇರಬೇಕು. ಯೇಸು ಸ್ವಾಮಿ ಹೇಳ್ತಾ ಇರೋದು ಸ್ವಂತ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸದೆ. ಅಪೇಕ್ಷೆ ಅಂದ್ರೆ ಏನು ಗೊತ್ತಂದ್ರ? ಅಪೇಕ್ಷೆ ಅಂದರೆ ಆಸೆ, ಡಿಸೈರ್, ಎಕ್ಸ್ಪೆಕ್ಟೇಷನ್. ಸ್ವಂತ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳುಹಿಸಿದಾತನ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸುವುದರಿಂದ ನೆರವೇರಬೇಕೆಂದು ಅಪೇಕ್ಷಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಆಮೇಲೆ ನೋಡ್ರಿ, ಆಗ ಜೀಸಸ್ನಲ್ಲಿರುವಂತಹ, ಯೇಸಪ್ಪನಲ್ಲಿರುವಂತಹ ಒಂದು ಮನೋಭಾವನೆ ಹೇಗಿದೆ ಅಂದರೆ, ತಂದೆ ಚಿತ್ತ ನೆರವೇರಿಸ್ಬೇಕು, ತಂದೆ ಖುಷಿ ಪಡಿಸ್ಬೇಕು, ತಂದೆಗೆ ನಮ್ಮ ಪರಲೋಕದ ತಂದೆ ಏನು ಬಯಸ್ತಾ ಇದ್ರು ಅದನ್ನು ಮಾಡಿ ಮುಗಿಸ್ಬೇಕು. ಹಲ್ಲೆಲೂಯ. ಅದಕ್ಕೆ ಫಾದರ್ ಬರ್ಕ್ಮನ್ ಸೈನವರು ಒಂದು ಅದ್ಭುತವಾದ ಹಾಡು ಬರೆದಿದ್ದಾರೆ. ಯಜಮಾನನೇ ನನ್ನೇಸು ರಾಜನೇ, ಯಜಮಾನನೇ ನನ್ನೇಸು ರಾಜನೇ, ಆಸೆಯೆಲ್ಲ ಆಕಾಂಕ್ಷೆಯೆಲ್ಲ ನಿಂಚಿತ್ತ ಮಾಡುವುದೊಂದೇ, ನನ್ನ ಆಸೆಯೆಲ್ಲ ಆಕಾಂಕ್ಷೆಯಲ್ಲ ನಿಂಚಿತ್ತ ಮಾಡುವುದೊಂದೇ, ಯಜಮಾನನೇ ಯಜಮಾನನೇ ನನ್ನೇಸು ರಾಜನೇ.
ಹಲ್ಲೆಲೂಯ. ಇರೋದೊಂದೇ ಒಂದು ಜೀವಿತ, ನಿನ್ನ ಚಿತ್ತ ಮಾಡಿ ಮುಗಿಸ್ಬೇಕಪ್ಪ. ಹಲ್ಲೆಲೂಯ. ನಿನಗಾಗಿಯೇ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ. ಹೌದು ಡ್ಯಾಡಿ, ಇರೋದೊಂದೇ ಒಂದು ಜೀವಿತ, ನಿನಗಾಗಿಯೇ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ. ಕರೆದಿರುವೆ ನಿನ್ನ ಸೇವೆಗೆ, ನನ್ನ ಕರೆದಿರುವೆ ನಿನ್ನ ಸೇವೆಗೆ, ಅದನ್ನು ನಾ ಮರೆಯುವೇನೆ, ಅದನ್ನು ನಾ ಮರೆಯುವೇನೆ. ಯಜಮಾನನೇ ನನ್ನೇಸು ರಾಜನೇ, ನನ್ನ ಆಸೆಯಲ್ಲ ಆಕಾಂಕ್ಷೆಯಲ್ಲ, ನಿನ್ ಚಿತ್ತ ಮಾಡುವುದೊಂದೇ. ನನ್ನ ಆಸೆಯಲ್ಲ ಆಕಾಂಕ್ಷೆಯಲ್ಲ, ನಿನ್ ಚಿತ್ತ ಮಾಡುವುದೊಂದೇ. ಹಲ್ಲೆಲೂಯಾ. ಈ ದೇವ್ರ ಚಿತ್ತ ಇದು ಅಷ್ಟು ಸುಲಭ ಅಲ್ಲ, ಇದು ಬಹಳ ಕಷ್ಟ. ನಮ್ಮ ಇಷ್ಟದ ಪ್ರಕಾರ ಮಾಡೋದಂದರೆ ಎಲ್ರಿಗೂ ಇಷ್ಟ. ನಮ್ಮ ಇಷ್ಟ ಬಂದಂಗೆ ತಿರುಗೋದು, ಸುತ್ತೋದು, ಬಾಡೋದು, ಆಟ ಆಡೋದು. ಆದರೆ ಇನ್ನೊಬ್ಬರ ಇಷ್ಟದ ಪ್ರಕಾರ ನಡಿಬೇಕಂದ್ರೆ ಭಾಳ ಕಷ್ಟ. ಬೆಲ್ ಹೊಡೆದ ತಕ್ಷಣ ಸ್ಕೂಲ್ ಕೂತ್ಕೋಬೇಕು, ಲೇಟಾಗಿ ಬರಬಾರ್ದು. ಇದು ಒಂದು ಸ್ಕೂಲ್ ಜಾಯ್ನ್ ಆಗ್ತೇನೆ ಅಂದರೆ ಆ ಸ್ಕೂಲ್ದು ಒಂದು ರೂಲ್ಸ್ ಇರ್ತದೆ, ಸ್ಕೂಲ್ ಚಿತ್ತ ಇರ್ತದೆ, ಅದನ್ನು ನಾವು ಫಾಲೋ ಮಾಡಬೇಕು. ಒಂದು ಕಂಪ್ನಿಗೆ ಜಾಯ್ನ್ ಆಗ್ತೀವಿ ಅಂದರೆ ಆ ಚಿತ್ತ ಫಾಲೋ ಮಾಡಬೇಕು. ಅನೇಕರಿಗೆ ಇದೆಲ್ಲ ಇಷ್ಟ ಆಗಲ್ಲ. ನಾನು ಮನಸ್ಸು ಬಂದಂಗೆ ಬರ್ತೀನಿ, ಮನಸ್ಸು ಬಂದಂಗೆ ಓದ್ತೀನಿ, ಇಷ್ಟ ಬಂದಂಗೆ ಹೋಗ್ತೀನಿ, ಇಷ್ಟ ಬಂದಂಗೆ ಬರ್ತೀನಿ, ಈ ಥರ ನೆನೆಸ್ತಾರೆ. ಅವ್ರು ಯಾರೂ ಉದ್ಧಾರ ಆಗೋದಿಲ್ಲ ನೋಡ್ರಿ. ಯಾರು ಒಂದು ಸ್ಕೂಲ್ಗೆ ಜಾಯ್ನ್ ಆದಮೇಲೆ ಸ್ಕೂಲ್ನ ಚಿತ್ತಕ್ಕೆ ಒಳಪಡ್ತಾರೋ, ಯಾರು ಒಂದು ಕಂಪ್ನಿಗೆ ಜಾಯ್ನ್ ಆದಮೇಲೆ ಆ ಕಂಪ್ನಿ ಚಿತ್ತಕ್ಕೆ ಒಳಪಡ್ತಾರೋ, ಅವ್ರ ಜೀವಿತದಲ್ಲೇ ಏಳಿಗೆ ಇರೋದು. ಹಲ್ಲೆಲೂಯಾ. ಸೊ ಇವತ್ತು ನಾವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ತಂದೆ ಚಿತ್ತನೇ ನಮಗೆ ಹಿತ. ಹಲ್ಲೆಲೂಯಾ. ನಮಗೆ 108 ಆಸೆಗಳು ಬಯಕೆಗಳಿರಬಹುದು, ಆದರೆ ಅದರಲ್ಲಿ ನಾವು ಖುಷಿ ಕಾಣಬಾರ್ದು. ಇವತ್ತು ದೇವರ ಮಕ್ಕಳ ಲಕ್ಷಣ ಏನಂದರೆ, ನಮ್ಮ ಆಸೆ ಬಯಕೆನೆಲ್ಲ ಬದಿಗಿಟ್ಬಿಟ್ಟು, ಲಾರ್ಡ್ ವಾಟ್ ಈಸ್ ಯುವರ್ ವಿಲ್, ಇವತ್ತೇನು ಮಾಡಬೇಕಪ್ಪ, ಇವತ್ತೇನು ಮಾಡಬೇಕು. ಸೊ ಇವತ್ತು ದೇವ್ರು ಏನು ಮಾಡಬೇಕಂತ ಬಯಸ್ತಾರೋ ಅದನ್ನು ಮಾಡಬೇಕು. ಹಲ್ಲೆಲೂಯಾ. ಅದಕ್ಕೆ ಬರ್ಕ್ಮನ್ ಸಾಯಿನವರು ಇನ್ನೊಂದು ಹಾಡು ಕೂಡ ಬರೆದಿದ್ದಾರೆ. ನಿನ್ನ ಚಿತ್ತವನ್ನೇ ಮಾಡಲು ಕಲಿಸಿಕೊಡು ನನ್ನ ಕರ್ತನೇ, ನಿನ್ನ ಚಿತ್ತವನ್ನೇ ಮಾಡಲು ಕಲಿಸಿಕೊಡು ನನ್ನ ಕರ್ತನೇ. ನಮ್ಗೆ ಗೊತ್ತಿಲ್ಲಪ್ಪ, ಹೆಂಗೆಂಗೋ ಇದ್ಬಿಡ್ತೀವಿ. ನಿನ್ನ ಚಿತ್ತವನ್ನೇ ಮಾಡಲು ಕಲಿಸಿಕೊಡು ನನ್ನ ಕರ್ತನೇ, ನೀನೇ ನನ್ನೊಡೆಯ, ಪರಿಶುದ್ಧ ಆತ್ಮನಾದ ದೇವನು ನೀನೇ, ಪರಿಶುದ್ಧ ಆತ್ಮನಾದ ದೇವರು ನೀನೇ. ಶುದ್ಧವಾದ ಮಾರ್ಗದಲ್ಲಿ ನಡೆಯಬೇಕಯ್ಯ, ಶುದ್ಧವಾದ ಮಾರ್ಗದಲ್ಲಿ ನಡೆಸಬೇಕಯ್ಯ, ನನ್ನನ್ನು ಶುದ್ಧವಾದ ಮಾರ್ಗದಲ್ಲಿ ನಡೆಸಬೇಕಯ್ಯ, ಪರಿಶುದ್ಧ ಮಾರ್ಗದಲ್ಲಿ ನಡೆಸಬೇಕಯ್ಯ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಬಹಳ ಕಷ್ಟ. ಆದರೆ ಜೀಸಸ್ ಹೇಗೆ ಅಂತ ಹೇಳಿದ್ರೆ, ಸತಾಯ ಗತಾಯ ತಂದೆ ಚಿತ್ತ ಮಾಡಬೇಕು ಅಂತಲೇ ಒಪ್ಪಿಸ್ಕೊಟ್ರು. ನೀವು ಬೇಕಾದ್ರೆ ನೋಡಿ, ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 26ನೇ ಅಧ್ಯಾಯ 39ನೇ ವಚನ ನೋಡಿ. 26:39. ಮತ್ತಾಯ 26:39. ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ
ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿ. ನೋಡಿ, ಆಸ್ ಎ ಹ್ಯೂಮನ್ ಬೀಯಿಂಗ್ ಯೇಸು ಸ್ವಾಮಿ ದೇವರಾಗಿದ್ರು, 100% ದೇವರಾಗಿದ್ದರೂ ಸಹ ಈ ಭೂಮಿಗೆ 100% ಮನುಷ್ಯನಾಗಿಯೇ ಬಂದರು. ನಿಮಗೆ ನನಗೆ ನೋವು ಹೆಂಗಾಗುತ್ತೋ ಅಷ್ಟೇ ನೋವು ಯೇಸು ಸ್ವಾಮಿಗಿತ್ತು. ಹೊಟ್ಟೆ ಹಸಿವಿತ್ತು, ನೋವು, ಸಂಕಟ, ದುಃಖ ಇತ್ತು, ಶರೀರದಲ್ಲಿ ದಣಿದು ಬಳಲುವಂತಹ ಸ್ಥಿತಿ ಉಂಟಾಯಿತು. ಆತನ ಎಲ್ಲ ರೀತಿಯಲ್ಲೂ ನಮ್ಮ ಹಾಗಿದ್ದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ ಅಂತ ಸತ್ಯವೇದ ಹೇಳ್ತದೆ. ಇಲ್ಲಿ ಇಡೀ ಲೋಕದ ಎಲ್ಲರ ಶಿಕ್ಷೆ ಯೇಸು ಸ್ವಾಮಿ ಮೇಲೆ ಬರ್ತಾ ಇದೆ. ಇಡೀ ಲೋಕದ ಎಲ್ಲ ಮನುಷ್ಯರ ವರ್ತಮಾನ, ಭೂತ, ಭವಿಷ್ಯತ್ ಕಾಲದ ಎಲ್ಲರ ಅಪರಾಧಗಳ ಶಿಕ್ಷೆ ಯೇಸು ಸ್ವಾಮಿ ಒಬ್ಬರ ಮೇಲೆ ಬರ್ತಾ ಇದೆ. ಸೊ ಅದನ್ನು ಆಲೋಚನೆ ಮಾಡುವಾಗ ಅದು ನಿಜವಾಗ್ಲೂ ಕಷ್ಟಕರವಾಗಿತ್ತು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ತಂದೆಯೇ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ, ಈ ಒಂದು ಕೆಲಸ ಬೇಡಪ್ಪ, ನನಗೆ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಒಂದು ಮಾತು ಹೇಳ್ತಾ ಇದ್ದಾರೆ, ಆದರೂ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ. ಈ ಜನರನ್ನು ರಕ್ಷಿಸ್ಲಿಕ್ಕಾಗಿ ನಾನು ಈ ಕಷ್ಟ ಅನುಭವಿಸ್ಬೇಕಂತ ನಿನ್ನ ಚಿತ್ತ ಇರೋದಾದರೆ ಐ ಆಮ್ ರೆಡಿ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲೂ ಹಾಗೇನೆ ಎಷ್ಟೋ ಕಾರ್ಯಗಳು ನಮಗೆ ಬಹಳ ಕಷ್ಟ. ಅವನ್ನ ಕ್ಷಮಿಸೋದಂದ್ರೆ ನಮಗೂ ಕಷ್ಟನೇ. ದಿನ ಇದ್ದು ಅವ್ರ ಮುಖದಲ್ಲೇ ಬೀಳಬೇಕು, ನಮ್ಗೆ ಕಷ್ಟ. ದಿನ ಇದ್ದು ಇದನ್ನೇ ಮಾಡಬೇಕು, ಕಷ್ಟ. ಆದರೆ ಡ್ಯಾಡಿ, ಇದು ನಿನ್ನ ಚಿತ್ತ ಇದ್ದರೆ, ನಿನ್ನ ಚಿತ್ತ ಇದೆ ಅನ್ನೋದಾದರೆ ನಾನು ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ಹಲ್ಲೆಲೂಯಾ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೇ ಅಲ್ಲ, ನಾನೇನು ಅಲ್ಲ ನೀನಾದೇ ಅಲ್ಲ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ಹೌದು, ನಾವು ಕೂಡ ಹಾಗೆ ಸಮರ್ಪಿಸಬೇಕು. ಅಪ್ಪ, ನನ್ನ ಚಿತ್ತ ಬೇಡ, ನನ್ನ ಇಷ್ಟ ಬೇಡ, ನಿನ್ನಿಷ್ಟ, ನಿನ್ನ ಚಿತ್ತದಂತೆ, ನಿನ್ನ ಬಯಕೆಯಂತೆ ನನ್ನನ್ನು ನಡೆಸು. ಅದನ್ನು ಖುಷಿಯಾಗಿ ಮಾಡಲಿಕ್ಕೆ ಕೃಪೆ ಕೊಡಪ್ಪ. ಯಾವುದು ನಿನ್ನ ಇಷ್ಟ ಅಂತ ನನಗೆ ಕನ್ಫರ್ಮ್ ಆಗ್ತದೋ ಅದನ್ನು ಮುಖ ಸುಂಡಿಸ್ಕೊಂಡು ನಾನು ಮಾಡಬಾರ್ದು, ಅದನ್ನು ನಾನು ಗುಣಗುಟ್ಕೊಂಡು ಮಾಡಬಾರ್ದು, ಆರಾಧನೆಗೆ ಗುಣಗುಟ್ಕೊಂಡು ಹೋಗಬಾರ್ದು. ಅದು ನಿನ್ನ ಚಿತ್ತ ಅಂತ ಗೊತ್ತಾದ ಮೇಲೆ ಗುಣಗುಟ್ಕೊಂಡು ನಾನು ಆರಾಧನೆಗೆ ಬರಬಾರ್ದು. ಪ್ರಾರ್ಥನೆ ಮಾಡೋದು ನಿನ್ನ ಚಿತ್ತ ಅಂದಮೇಲೆ ಗುಣಗುಟ್ಟುತ್ತಾ ನಾನು ಮಾಡಬಾರ್ದು. ಉತ್ಸಾಹವಾಗಿ ಅದನ್ನು ಮಾಡಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ಇದರಲ್ಲಿ ನಿನ್ನ ಚಿತ್ತದ ಕಾರ್ಯಗಳಲ್ಲಿ ನನಗೆ ಉತ್ಸಾಹ ಕೊಡಪ್ಪ ಅಂತ ಕೇಳಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರ ಚಿತ್ತದ ಕಾರ್ಯಗಳಲ್ಲಿ ನಮಗೊಂದು ಉತ್ಸಾಹ ಬೇಕು, ಚೈತನ್ಯ ಬೇಕು. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ನಾವು ಯಾವಾಗೆಲ್ಲ ತಂದೆ ಚಿತ್ತ ನೆರವೇರಿಸ್ತೀವೋ ತಂದೆಗೆ ಮಹಿಮೆ ಉಂಟಾಗ್ತದೆ. ಹಲ್ಲೆಲೂಯಾ. ಯಾರ್ಯಾರು ತಂದೆ ಚಿತ್ತವನ್ನು ಮಾಡಿ ಮುಗಿಸ್ತಾರೋ ಅವರು ತಂದೆಯನ್ನು ಮಹಿಮೆ ಪಡಿಸ್ತಾರೆ. ಮೊದಲನೇದಾಗಿ, ಎರಡನೇದಾಗಿ ತನಗೂ ಆಶೀರ್ವಾದ ಉಂಟು ಮಾಡ್ಕೊಳ್ತಾರೆ. ನೋಡಿ, ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನ ಹೇಳ್ತದೆ. ಯೋಹಾನ 17:4. ಓದಿ. ಯೋಹಾನ 17:4. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಹಲ್ಲೆಲೂಯಾ. ಭೂಲೋಕದಲ್ಲಿ ಯಾವುದನ್ನು ದೇವರು ಮಾಡಬೇಕು, ನಾವು ಮಾಡಬೇಕು ಅಂತ ಹೇಳಿ ಯೋಜನೆ ಇಟ್ಟಿದ್ದಾರೋ, ಚಿತ್ತ ಇಟ್ಟಿದ್ದಾರೋ ಅದನ್ನು ಮಾಡಿ ಮುಗಿಸುವಾಗ ತಂದೆಗೆ ಮಹಿಮೆ. ಹಲ್ಲೆಲೂಯಾ. ಯಾವಾಗೆಲ್ಲ ತಂದೆ ಚಿತ್ತ ಮಾಡ್ತೀವೋ ಆವಾಗೆಲ್ಲ ತಂದೆಗೆ ಮಹಿಮೆ ಉಂಟಾಗ್ತದೆ. ಅದರಿಂದ ಖುಷಿಯಾಗಿ ಮಾಡಲಿಕ್ಕೆ ಬಲ ಕೇಳುವ. ನಿನ್ನ ಚಿತ್ತವನ್ನು ಖುಷಿಯಾಗಿ ಮಾಡಲಿಕ್ಕೆ, ನಿನ್ನ ಚಿತ್ತ ಮಾಡೋದಂದರೆ ನಮಗೆ ಖುಷಿ. ಹಲ್ಲೆಲೂಯಾ. ತಂದೆಯನ್ನು ಮಹಿಮೆ ಪಡಿಸಿ ಘನಪಡಿಸುವುದು ನಮಗೆ ಖುಷಿ. ಹಲ್ಲೆಲೂಯಾ. ಎರಡನೇದಾಗಿ ನಮಗೂ ಆಶೀರ್ವಾದ. ತಂದೆ ಚಿತ್ತ ಮಾಡಿದಾಗಲೇ ನಮಗೂ ಆಶೀರ್ವಾದ. ನೀವು ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನವನ್ನು ಓದಿ. ಮತ್ತಾಯ 7:21. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸುಮ್ಮನೆ ಸ್ವಾಮಿ ಸ್ವಾಮಿ ಅಂದ್ಬಿಟ್ರೆ ಆಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಹೇಳಿದರೆ ಸಾಕಾಗಲ್ಲ.
ಹಲ್ಲೆಲೂಯ ಹಾಡಿದರೂ ಸಾಲದು, ನೀವು ಪ್ರೈಸ್ ದ ಲಾರ್ಡ್ ಹೇಳಿದರೂ ಸಾಲದು. ಸಾಕಾಗಲ್ಲ ಅದೆಲ್ಲ. ಅಪ್ಪನ ಚಿತ್ತ ಮಾಡಿ ಮುಗಿಸ್ಬೇಕು, ತಂದೆ ಚಿತ್ತ ಮಾಡಿ ಮುಗಿಸ್ಬೇಕು. ಭಕ್ತನಾದ ಕೀರ್ತನೆಗಾರನ ಹೇಳ್ತಾನೆ, ನಿನ್ನ ಚಿತ್ತವನ್ನು ನಾನು ಸಂತೋಷ ಮಾಡ್ತೀನಿ. 40 ಕೀರ್ತನೆ 48 ಇನ್ನೊಂದು ಸರಿ ಓದೋಣ. ಕೀರ್ತನೆ 40 ವಚನ 8. ಕೀರ್ತನೆ 48. ನನ್ನ ದೇವರೇ, ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು. ನನ್ನ ಸಂತೋಷ. ಇವತ್ತು ನಮಗೂ ಈ ಭಾಗ್ಯ ಕೊಡಪ್ಪ. ನಿನ್ನ ಚಿತ್ತ ಏನಿದೆ, ನಿನ್ನ ಚಿತ್ತ ಏನಿದೆ ಅದನ್ನು ನಾನು ಮಾಡಲಿಕ್ಕೆ ನನ್ನೊಳಗೆ ಉತ್ಸಾಹ, ಖುಷಿ. ಹಾಲೆಲೂಯ. ಅದು ಮಾತ್ರ ಅಲ್ಲ, ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ನಾನು ಬಂದಿರೋದೇ ಈ ಲೋಕಕ್ಕೆ ಬಂದದ್ದೇ ತಂದೆ ಉದ್ದೇಶವನ್ನು ನೆರವೇರಿಸಲಿಕ್ಕೆ, ತಂದೆ ಚಿತ್ತ ನೆರವೇರಿಸಲಿಕ್ಕೆ. ಅದೊಂದು ವಚನ ಓದ್ಬಿಟ್ಟು ಮುಗಿಸೋಣ. ಯೋಹಾನ 6ನೇ ಅಧ್ಯಾಯ 38ನೇ ವಚನ. ಯೋಹಾನ 6:38. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ಹಲ್ಲೆಲೂಯ. ನಾನು ಬಂದಿರೋದೇ ಅದಕ್ಕಾಗಿ. ಪಕ್ಕದಲ್ಲಿ ಯಾರಾದರೂ ಇದ್ದವ್ರೆ ಹೇಳಿ, ನೀವಿರೋದೇ ಏಸಪ್ಪನ ಇಷ್ಟ ನೆರವೇರ್ಸೋಕ್ಕೆ, ನೀವಿರೋದೇ ತಂದೆ ಚಿತ್ತ ನೆರವೇರ್ಸೋಕ್ಕೆ. ಹಲ್ಲೆಲೂಯ. ಒಂದು ನಿಮಿಷ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಡ್ಯಾಡಿ, ನಾನು ಇರೋದೇ ನಿನ್ನ ಚಿತ್ತ ನೆರವೇರಿಸಲಿಕ್ಕೆ, ನಿಮ್ಮ ಆಸೆ ಏನಿದೆ ಅದನ್ನು ನೆರವೇರಿಸಲಿಕ್ಕೆ, ನೀವೇನು ಎದುರು ನೋಡ್ತಾ ಇದ್ದೀರಿ ಅದನ್ನು ನಾನು ನೆರವೇರಿಸಲಿಕ್ಕೆ, ಅದನ್ನು ಖುಷಿಯಿಂದ ಮಾಡಲಿಕ್ಕೆ. ಕರ್ತನೆ ಒತ್ತಾಯದಿಂದ ಅಲ್ಲ, ಬಲಾತ್ಕಾರದಿಂದ ಅಲ್ಲ, ಅದನ್ನು ಮನಪೂರ್ವಕವಾಗಿ ಖುಷಿಯಾಗಿ ಮಾಡಲಿಕ್ಕೆ, ನಿನ್ನ ಚಿತ್ತವನ್ನು ಸಂತೋಷವಾಗಿ ಮಾಡಲಿಕ್ಕೆ ಭಾಗ್ಯ ಕೊಡಪ್ಪ. ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನಗೆ ಸಂತೋಷ ಅಂತ ಭಕ್ತನ ಹೇಳ್ತಾನಲ್ಲ, ನನಗೂ ಆ ಭಾಗ್ಯ ಕೊಡಪ್ಪ. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಈ ಭಾಗ್ಯ ಕೊಡು ಸ್ವಾಮಿ. ನಿನ್ನ ಚಿತ್ತವನ್ನು ಸಂತೋಷದಿಂದ ಮಾಡಲಿಕ್ಕೆ, ನಿನ್ನ ಇಷ್ಟವನ್ನು ಖುಷಿಯಾಗಿ ಮಾಡಲಿಕ್ಕೆ ಕರ್ತನೆ ನೀನು ಕೃಪೆ ಕೊಡಪ್ಪ. ಹಲ್ಲೆಲೂಯ. ಥ್ಯಾಂಕ್ ಯು. ನಿನ್ನ ಮಕ್ಕಳು ಎಷ್ಟು ದೂರದಲ್ಲಿ ಇದ್ದರೂ ಸಹ ಪ್ರತಿಯೊಬ್ಬರನ್ನ ನಿನ್ನ ಕೃಪೆಯಿಂದ ಆವರಿಸು. ನಿನ್ನನ್ನು ಸಂತೋಷದಿಂದ ಸೇವಿಸುವಂತೆ, ನಿನ್ನ ಚಿತ್ತವನ್ನು ಸಂತೋಷದಿಂದ ಮಾಡುವಂತೆ. ಇದು ದೇವರ ಚಿತ್ತ ಅಂತ ಹೇಳಿ ಕನ್ಫರ್ಮ್ ಆದರೆ, ಯಾವ್ಯಾವ ವಿಷಯದಲ್ಲಿ ಇದು ದೇವರ ಚಿತ್ತ ಅಂತ ಹೇಳಿ ಗುರುತಿಸ್ತಾ ಇದ್ದಾರೋ ಪ್ರತಿಯೊಂದರನ್ನ ಖುಷಿಯಾಗಿ ಮಾಡಲಿಕ್ಕೆ, ಸಂತೋಷದಿಂದ ಮಾಡಲಿಕ್ಕೆ ನಿನ್ನ ಕೃಪೆ ಕೊಡಪ್ಪ. ನಿನ್ನ ಚಿತ್ತ ಮಾಡಲಿಕ್ಕಾಗಿಯೇ ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದೀರಿ. ನಿನ್ನ ಚಿತ್ತ ಮಾಡೋಕ್ಕೋಸ್ಕರವೇ ನಮ್ಮನ್ನು ಆರಿಸ್ಕೊಂಡಿದ್ದೀರಿ. ನಿನ್ನ ಚಿತ್ತ ಮಾಡಿ ಮುಗಿಸ್ಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಸಂತೋಷದಿಂದ ಇದನ್ನು ಮಾಡುವಂತೆ, ನಿನ್ನ ಚಿತ್ತವನ್ನು ಸಂತೋಷದಿಂದ ಮಾಡುವಂತೆ, ಯಾವಾಗಲೂ ಸಂತೋಷದಿಂದ ಮಾಡುವಂತೆ ನಿನ್ನ ಕೃಪೆ ಕೊಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್, ಆಮೆನ್, ಆಮೆನ್. ತಂದೆಯೇ, ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಆರೋಗ್ಯ ಕೊಡಪ್ಪ, ಅವರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಡಪ್ಪ. ಈ ದಿನ ಯಶಸ್ಸಿನ ದಿನ ಅಂತ ಹೇಳಿ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಮನರಮ್ಯವಾಗಿ ನಾವು ಖುಷಿಯಾಗಿರುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಸುರಕ್ಷತೆಯಲ್ಲಿ ನಾವು ಸುರಕ್ಷತೆಯಿಂದ ಇರುವಂತೆ, ಕರ್ತನ ನಾವು ಕಾಪಾಡಲ್ಪಡುವಂತೆ, ನಾವು ಆಶೀರ್ವಾದವಾಗಿರುವಂತೆ ಒಂದು ಸೌಭಾಗ್ಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಸುರಕ್ಷತೆಯ ದಿನ ಅಂತ ಘೋಷಣೆ ಮಾಡ್ತೇವೆ. ಈಗ ನಮ್ಮೊಂದಿಗೆ ಪ್ರಾರ್ಥನೆ ಮಾಡುವವರಲ್ಲಿ ಯಾರಾದರೂ ಬಲಹೀನತೆಯಿಂದ ಕರ್ತನ ಇರುವುದಾದ್ರೂ ಅವ್ರನ್ನ ಎಲ್ಲರನ್ನು ನೀನು ಮುಟ್ಟಪ್ಪ. ಈಗಲೇ ನಿನ್ನ ಸ್ವಸ್ಥತೆಯ ಶಕ್ತಿ ಇಳಿಯಲಿ. ನಿನ್ನ ರಕ್ತ ನೆತ್ತಿಯಿಂದ ಪಾದದವರೆಗೆ ನರನಾಡಿಗಳಲ್ಲಿ, ಮೂಳೆ ಮಾಂಸಖಂಡಗಳಲ್ಲಿ, ಅಸ್ಥಿ ಮಜ್ಜೆಯಲ್ಲಿ ಹರಿಯಲಿ. ಹಲ್ಲೆಲೂಯಾ. ವಿ ಡಿಕ್ಲೇರ್ ಎ ಹೀಲಿಂಗ್ ಇನ್ ಜೀಸಸ್ ನೇಮ್. ಹಲ್ಲೆಲೂಯಾ. ಯೇಸುವಿನ ಸ್ವಸ್ಥತೆಯ ಪ್ರಭಾವ ನೆತ್ತಿಯಿಂದ ಪಾದದವರೆಗೆ ಹರಿಯಲಿ. ಲಂಗ್ಸ್ ಸರಿಯಾಗಿ ಕೆಲಸ ಮಾಡಲಿ, ಹಾರ್ಟ್ ಸರಿಯಾಗಿ ಕೆಲಸ ಮಾಡಲಿ, ಲಿವರ್ ಸರಿಯಾಗಿ ಕೆಲಸ ಮಾಡಲಿ, ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡಲಿ. ಹಲ್ಲೆಲೂಯಾ. ದೇಹಕ್ಕೆ ವಿರುದ್ಧವಾಗಿ ಹೋರಾಡುವ ಎಲ್ಲ ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ಎಲ್ಲ ವಿಧವಾದಂಥ ಸೈತಾನ್ನ ಏಜೆಂಟರು ಎಲ್ಲವನ್ನು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯಗೊಳಿಸ್ತೇವೆ. ತೊಲಗಿಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ, ಪ್ರತಿಯೊಬ್ಬರಿಗೂ ಬಿಡುಗಡೆ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ನೀನು ಆಶೀರ್ವದಿಸಿ ಅದ್ಭುತವಾಗಿ ನಡೆಸಪ್ಪ. ಥ್ಯಾಂಕ್ ಯು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.